ಅಬೌಟ್ ಹಿಜಾಬ್ ನೋಡಿ, ನಾನು ನಿಮಗೆ ಹೇಳ್ತೀನಿ, ಕೇಂದ್ರ ವಿದ್ಯಾಲಯದ್ದು ಸ್ವಲ್ಪ ನೀವು ಒಂದು ಆರ್ಟಿಕಲ್ ಮಾಡಿ ಹಾಕಿ. ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ ಅದನ್ನೇ ನಾವು ಮಾಡಿರೋದು. ಇವರು ನೀಟನ್ನು ನುಣ್ಚ್ಕೊಳ್ಳೋಕ್ಕೆ 5 ಮಕ್ಕಳು ತೀರ್ಕೊಂಡು ಹೋದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ 4-5 ದಿವಸ ಯಾಕೆ ಓಡೋಗಿದ್ರು? ಶಿಕ್ಷಣ ಸಚಿವ ನೀವೇನೇ ಪ್ರಶ್ನೆ ಕೊಡೋದಕ್ಕೂ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. 3 ಎಕ್ಸಾಮ್ ಮಾಡಿದ್ದೀನಿ, ಒಂದು ಕೂಡ ಸೋರಿಕೆ ಆಗಿಲ್ಲ. ಅವ್ರಿಗೆ ಕಲ್ತಿಲ್ಲ ಅಂದರೆ ನನ್ನ ಹತ್ರ ಬರಲಿ, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ದಬ್ಬಾಳಿಕೆ ಮಾಡೋದು ನಿಲ್ಲಿಸ್ಬೇಕಾಗತ್ತೆ. ಕೇಂದ್ರ ವಿದ್ಯಾಲಯಕ್ಕೊಂದು ರೂಲ್ಸು, ಮಹಾರಾಷ್ಟ್ರಕ್ಕೊಂದು ರೂಲ್ಸು, ಕರ್ನಾಟಕಕ್ಕೊಂದು ರೂಲ್ಸು. ಏಪ್ರಿಲ್ 24ನೇ ತಾರೀಕು ಶನಿವಾರ ತಾನೇ ತೆಗೆಸಿದ್ದು. ನಾನು ಶಿಕ್ಷಣ ಸಚಿವಾಗಿ ನಾನು ಸಮಾನತೆಯನ್ನು ಕೊಡಬೇಕಾ ಬೇಡವಾ? ಆ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೊಡಬೇಕೋ ಬೇಡವಾ? ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಒಂದು ಸ್ವಲ್ಪ ಒಳಗಡೆ ಹೋಗಿ ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ನಾವು ಕೇಳಿದಾಗಲೇ ಮಾಡಬೇಕು ಅಂತೇನಿಲ್ಲ. ಕೇಂದ್ರ ವಿದ್ಯಾಲಯ ಯಾರಾದರೂ ಕೇಳಿದ್ರಾ? ಮಹಾರಾಷ್ಟ್ರದಲ್ಲಿ ಯಾರಾದರೂ ಕೇಳಿದ್ರಾ? ಈ BJP-ಅವ್ರಿಗೆ ಅದು ಕಾಣಿಸೋದಿಲ್ವಾ? ಸ್ವಾರ್ಥಕ್ಕೆ ಮಾಡ್ತಾ ಇಲ್ವಾ? 25 ಲಕ್ಷ ಮಕ್ಕಳಲ್ಲಿ 96% ಹಿಂದೂಗಳು. ಇವ್ರಿಗೆಲ್ಲರಿಗೂ ಆ ಮಕ್ಕಳು ಕಾಲಡಿಗೆ ನುಸಕ್ಕೆ ಹೇಳಿ, ಆವಾಗ ಬುದ್ಧಿ ಬರುತ್ತೆ. ಯಾಕೆಂದರೆ ನೋಡಿ, ಯಾವಾಗಲೂ ಅಷ್ಟೇ ನಮ್ಮ ದೇಶದೊಳಗೆ ಸಂವಿಧಾನ ಪೀಠಿಕೆಯನ್ನು ಹೇಳ್ಕೊಡ್ತಕ್ಕಂಥ ಒಂದೇ ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಸಂಸ್ಥೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು. ಯಾಕೆಂದರೆ ಸಮಾನತೆಯನ್ನು ಕೊಡಬೇಕಂತ. ಹಿಜಾಬ್ ಅಂತ ಅವ್ರು ಕರಿಬೋದು, ಸಮಾನತೆ ಅಂತ ನಾನು ಕರಿತೀನಿ. ಅವ್ರಿಗೆ ಆ ಥರ ವಿಕೃತ ಮನಸ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಥರನೇ ಅವ್ರ ಥಿಂಕಿಂಗು. ಫಸ್ಟ್ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿ ಅವ್ರದ್ದೇನೈತಲ್ಲ ಅದನ್ನೆಲ್ಲ ಏನು ಶಾಲ್ ಕೊಡ್ತಕ್ಕಂಥ ಅದು ಮುಗಿಸ್ಕೊಂಡು ಬರಲಿ, ಆಮೇಲೆ ಮಾತಾಡ್ತೀನಿ. ಸರ್ಕಾರದಲ್ಲಿ ಪ್ರಣಾಳಿಕೆಯಲ್ಲಿ ಸಮಾನತೆಯನ್ನು ಕೊಡ್ತಕ್ಕಂಥದ್ದಿದೆ. ನಾನಿಲ್ಲಿ ಸಚಿವನಾಗಿ ಕೂತ್ಕೊಂಡಿದ್ದೀನಿ ಅಂದರೆ ಇದು ಮಾಡ್ತೀನಿ ಅಂತ. ಮಾಡೋದು ನನ್ನ ಕರ್ತವ್ಯ ಆಗುತ್ತೆ. ಇಲ್ಲಾಂದರೆ ಆ ವೋಟ್ ಹಾಕಿರ್ತಕ್ಕಂಥವನಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನನ್ನ ಡ್ಯೂಟಿ ನಾನು ಮಾಡ್ತಾಯಿದ್ದೀನಿ. ಇವ್ರು ಕೆಟ್ಟ ಬುದ್ಧಿನ ಬಿಡಕ್ಕೆ